ನಮಸ್ತೆ ಸ್ನೇಹಿತರೆ, ಶ್ರೀ ರಾಘವೇಂದ್ರಾಯ ನಮಃ. 27ನೇ ತಾರೀಕು ಇವತ್ತು ಮೋಹಿನಿ ಏಕಾದಶಿ ಇರೋದ್ರಿಂದ ಬೇಗ ಎದ್ದು ಮನೆ ಕೆಲಸನೆಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ರಾಯರ ಫೋಟೋನೆಲ್ಲ ಒರೆಸಿ ವಿಗ್ರಹನೆಲ್ಲ ಒರೆಸಿ ಗಂಧ ಇಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ನನ್ನ ಮಗನಿಗೆ ಕಾಲೇಜ್ ಇದ್ದಿದ್ರೆ 7:15 ಹೋಗಿರೋನು ಕಾಲೇಜ್ ಇಲ್ಲದೆ ಇರೋ ಕಾರಣ ಇವತ್ತು ಅವ್ನ ಮನೆಯಲ್ಲೇ ಇದ್ದಾನೆ. ಸರಿ, ಇವತ್ತು ಅವನ ಕೈಲೆಲ್ಲ ಪೂಜೆ ಮಾಡಿಸೋಣ ಅಂತ ನಾನೆಲ್ಲ ರೆಡಿ ಮಾಡ್ಕೊಡ್ತಾಯಿದ್ದೆ. ರಾಯರ ಫೋಟೋಗೆ ಹೆಣ್ಮಕ್ಳು ತುಳಸಿ ಹಾಕ್ಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ಅವನ ಕೈಲೇ ಎಲ್ಲ ತುಳಸಿ ಎಲ್ಲ ಹಾಕಿ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ದೀಪಗಳಿಗೆಲ್ಲ ಮಾತ್ರ ನಾನೇ ರೆಡಿ ಮಾಡಿಕೊಟ್ಟೆ. ಗಂಧ ಎಲ್ಲ ಫೋಟೋ ಎಲ್ಲ ಇಟ್ಟು ನಾನೇ ರೆಡಿ ಮಾಡಿದೆ. ಇವತ್ತು ಅವ್ನ ಮನೇಲಿ ಇದ್ದಿದ್ದರಿಂದ ಇವತ್ತು ನೀನೇ ಮಾಡಪ್ಪ ಪೂಜೆ ಅಂತ ಪೂರ್ತಿ ಪೂಜೆ ಎಲ್ಲ ಅವ್ನ ಕೈಲಿ ಮಾಡಿಸಿ ಲಾಸ್ಟಲ್ಲಿ ನಾನು ಅವನ್ನೆಲ್ಲ ಬೆಳಗಿದ್ದಾದಮೇಲೆ ನಾನು ತುಪ್ಪದ ಆರತಿ ಎಲ್ಲ ಬೆಳಗ್ದೆ. ನಮ್ಮ ರಾಯರಿಗೆ ತುಂಬ ಜನ ಏಕಾದಶಿ ಹೊಸ್ದಾಗಿ ಮಾಡ್ತಕ್ಕಂಥವ್ರು ನಮಗೆ ಏಕಾದಶಿ ಪೂಜೆ ಮಾಡೋ ವಿಧಾನ ಗೊತ್ತಿಲ್ಲ ಅಂತ ತುಂಬ ಜನ ಕೇಳ್ತೀರಾ ಇನ್ಬಾಕ್ಸಲ್ಲಿ ಕಮೆಂಟಲ್ಲಿ. ನೋಡಿ, ಇಷ್ಟೇ ರಾಯರ ಫೋಟೋ ಒರೆಸಿ ಗಂಧ ಇಟ್ಕೊಳ್ಳಿ. ಮನೆಯಲ್ಲಿ ನಿಮ್ಮ ಯಜಮಾನರು ಇಲ್ಲ ನಿಮ್ಮ ಮಕ್ಕಳು ನಿಮ್ಮ ಅಣ್ಣ ತಮ್ಮ ಇದ್ದರೆ ತುಳಸಿ ಹಾಕಿಸಿ, ಇಲ್ಲ ಅಂದರೆ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಹಾಕೋದಕ್ಕೆ ಹೋಗ್ಬಾರ್ದು. ಅಷ್ಟೇ. ಈ ಥರ ತುಳಸಿ ಮಾಲೆ ನಾನು ರಾಯರ ಫೋಟೋಗೆ ಹಾಕಿದ್ದೀನಲ್ಲ, ಆ ಥರದ್ದು ಗಂಧಿಗೆ ಅಂಗಡಿಲಿ ಸಿಗುತ್ತೆ. ಆ ಥರ ತುಳಸಿ ಮಾಲೆ ತಂದು ಹಾಕಿ ಎಣ್ಣೆ ಬತ್ತಿ ಅಂದರೆ ದೀಪ ಹಚ್ಚಿ ಎಣ್ಣೆ ಬತ್ತಿ ಆರತಿ ಮತ್ತು ತುಪ್ಪದ ಆರತಿ ಬೆಳಗ್ಗೆ ನಮ್ಮ ರಾಯರಿಗೆ ಕೈ ಮುಗಿರಿ ಸಾಕು. ತುಳಸಿ ಹಾಕಿ ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ ಇವತ್ತು. ಆಮೇಲೆ ಮನೆಯಲ್ಲಿ ಪೂಜೆ ಆದಮೇಲೆ ಮನೆಯಲ್ಲಿ ನೀವೇ ಆಗಿರ್ಬೋದು 108 ಸರಿ ಬರೆಯೋಕ್ಕೆ ಬಂದರೆ ಬರೀರಿ ಶ್ರೀ ರಾಘವೇಂದ್ರಾಯ ನಮಃ ಅಂತ. ಬರೆಯೋಕ್ಕೆ ಬರಲ್ಲ ಅಂತಂದರೆ ಕೂತ್ಕೊಂಡು 108 ಸತಿ ಒಂದು ಕಡಲೆಕಾಳು ಒಂದು ಕಡಲೆ ಬೀಜನೋ ಇಟ್ಕೊಂಡು 108 ಎಣಿಸ್ಕೊಂಡು ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಅಂತ ಜಪ ಮಾಡಿ. ಅಕಸ್ಮಾತು ಮನೆಯಲ್ಲಿ ಓದದೇ ಇರ್ತಕ್ಕಂತಹ ಮಕ್ಕಳು ತುಂಬ ಡಲ್ಲಾಗಿರ್ತಾರೆ, ಆ್ಯಕ್ಟಿಟ್ಯೂಡ್ ಇರೋದಿಲ್ಲ, ಓದೋದ್ರಲ್ಲೇ ಆಗಲಿ ಆಟ ಆಡೋದ್ರಲ್ಲೇ ಆಗಲಿ, ಅಂಥ ಮಕ್ಕಳಿಗೆ ರಾಯರದು ಜಪ ಮಾಡಿಸಿ ರಾಯರದು ಹೆಸರು ಶ್ರೀ ರಾಘವೇಂದ್ರಾಯ ನಮಃ ಅಂತ ಜಪ ಮಾಡೋದ್ರಿಂದ ರಾಯರು ಅನುಗ್ರಹ ಮಕ್ಕಳ ಮೇಲೆ ಬೇಗ ಆಗುತ್ತೆ. ದೊಡ್ಡವ್ರಿಗಿಂತ ನಮ್ಮ ರಾಯರು ಮಕ್ಕಳಿಗೆ ಬೇಗನೆ ಅನುಗ್ರಹ ಮಾಡ್ತಾರೆ. ಹಾಗಾಗಿ ಇವತ್ತು ನನ್ನ ಮಗ ಮನೆಯಲ್ಲೇ ಇದ್ದಿದ್ದರಿಂದ ನಾನು ಅವನ ಕೈಲೇ ತುಳಸಿ ಎಲ್ಲ ಹಾಕಿ ಪೂಜೆ ಮಾಡಿದೆ. ಒಬ್ಬ ಹುಡುಗ ನನಗೆ ಕಮೆಂಟ್ ಹಾಕಿದ್ದ, ನನ್ನ ಫಾಲೋವರ್ಸೇ ಅವನು. ಅಕ್ಕ, ನಾನು ಯಾವುದು ದಿವಸ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಡೈಲಿ ನಮ್ಮ ರಾಯರೇ ಪೂಜೆ ಮಾಡಿ ಹೋಗ್ತಾಯಿದ್ದೀನಿ. ಯಾಕೋ ರಾಯರು ಅನುಗ್ರಹ ಇನ್ನೂ ನನ್ನ ಮೇಲೆ ಆಗಿಲ್ಲ ಅಕ್ಕ, ತುಂಬ ಕಷ್ಟ ಬೀಳ್ತಾಯಿದ್ದೀನಿ, ತುಂಬ ಸಹಿಸ್ಕೊಳಕ್ಕಾಗದೇ ಇರೋಷ್ಟು ಕಷ್ಟ ಬೀಳ್ತಾಯಿದ್ದೀನಿ ಅಂತ ಹೇಳ್ದ. ನಾನು ಆ ಹುಡುಗನ ಐಡಿ ಹೋಗಿ ನೋಡಿದೆ. ತುಂಬ ಚೆನ್ನಾಗಿ ವಿಗ್ರಹ ಇಟ್ಕೊಂಡು ನಮ್ಮ ರಾಯರಿಗೆ ಪೂಜೆ ಮಾಡ್ತಾಯಿದ್ದಾನೆ. ಎಷ್ಟು ಚೆಂದವಾಗಿ ಮಾಡ್ತಾಯಿದ್ದಾನೆ ಅಂದರೆ ಅಷ್ಟು ಚೆಂದ. ತಡ್ಕೊಳಕ್ಕಾಗ್ತಾಯಿಲ್ಲಮ್ಮ, ತುಂಬ ಅಳು ಬರ್ತಾಯಿದೆ. 2-3 ವರ್ಷದಿಂದ ರಾಯರನ್ನ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತಾಯಿದ್ದೀನಿ ಅಂದ. ಇಷ್ಟು ಕಷ್ಟ ಕೊಡ್ತಾಯಿದ್ದಾರೆ ರಾಯರು ಅಂದರೆ ರಾಯರು ಅನುಗ್ರಹ ಶೀಘ್ರದಲ್ಲೇ ನಿನಗೆ ಆಗುತ್ತಪ್ಪ. ಅದಕ್ಕೋಸ್ಕರ ಯಾವತ್ತೂ ನಾವು ಆಯ್ತಿಲ್ಲಪ್ಪ ನನ್ನ ಕೈಲಿ ಈ ಸಂಕಟ ಈ ನೋವು ಈ ಬಾಧೆ ನೋವು ತಡ್ಕೊಳಕ್ಕೆ ನನ್ನ ಕೈಲಿ ಆಗ್ತಿಲ್ಲ ಅಂತಂದಾಗ ನಾವು ಯಾವಾಗ ಹೋಗಿ ರಾಯರು ಪಾದ ಹಿಡ್ಕೊಂಡು ರಾಯರು ಮುಂದೆ ಕಣ್ಣೀರು ಹಾಕ್ತೀವೋ ಆವಾಗ ರಾಯರು ಅನುಗ್ರಹ ಖಂಡಿತ ಆಗುತ್ತೆ. ಆದರೆ ಕಾಯೋ ತಾಳ್ಮೆ ನಮ್ಮಲ್ಲಿರಬೇಕು ಅಷ್ಟೇ. ಹಾಗೆ ಜೀವನದಲ್ಲಿ ನಮಗೆ ಎಲ್ಲ ನೆಟ್ಟಿಗೆ ನೇರವಾಗಿ ಇದ್ಬಿಟ್ರೆ ನಾವು ದೇವ್ರನ್ನ ನೆನೆಸ್ಕೊಳ್ಳಲ್ಲ. ಏನು ಅಂತಂದರೆ ನಮ್ಮನ್ನು ತುಂಬ ಅನುಕೂಲವಾಗಿ ನಮ್ಮನ್ನು ಇಟ್ಬಿಟ್ರೆ ನಾವು ಯಾರನ್ನ ದೇವ್ರನ್ನ ನೆನೆಸ್ಕೊತೀವ? ಖಂಡಿತ ನೆನೆಸ್ಕೊಳ್ಳಲ್ಲ. ಇವಾಗ ನಮಗೆ ಏನಪ್ಪ ಅಂದರೆ ದೇವ್ರು ಎಲ್ಲ ಕೊಟ್ಟಿರ್ತಾನೆ, ಆಗ ನಾವು ದೇವ್ರನ್ನ ನೆನೆಸ್ಕೊಳ್ಳಲ್ಲ. ದೇವರು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಕೊಟ್ಟಾಗ ಹಿಗ್ಬಾರ್ದು, ಮತ್ತೆ ವಾಪಸ್ ತೊಗೊಂಡಾಗ ಕುಗ್ಗೋದಕ್ಕೆ ಹೋಗ್ಬಾರ್ದು. ಮನುಷ್ಯ ಯಾವತ್ತೂ ಯಾವಾಗಲೂ ಒಂದೇ ಥರ ಇರಬೇಕು. ಯಾಕೆ ಅಂತಂದರೆ ಈ ಜನಗಳು ಹೇಗಪ್ಪ ಅಂತಂದರೆ ಇದ್ದಾಗ ಒಂಥರ ಇಲ್ಲದೇ ಇದ್ದಾಗ ಒಂಥರ ಬದಲಾಗ್ಬಿಡ್ತಾರೆ. ಮನುಷ್ಯ ಯಾವತ್ತೂ ನೇರ ನಡೆ ನೇರ ನುಡಿ ಇರಬೇಕು. ಯಾಕೆ ಅಂತಂದರೆ ದೇವ್ರು ಮೆಚ್ಚೋ ಅಂಥ ಕೆಲಸಗಳ್ನ ಮಾಡಬೇಕೇ ಹೊರತು ದೇವ್ರಿಗೆ ಇಷ್ಟ ಆಗದಿರ್ತಕ್ಕಂತಹ ಕೆಲಸಗಳನ್ನ ಮಾಡಿದ್ರೆ ದೇವ್ರ ಅನುಗ್ರಹ ಕೂಡ ನಮಗೆ ಆಗೋದಿಲ್ಲ. ಇದ್ದಾಗೂ ಒಂದೇ ಥರ ಇರಬೇಕು, ಇಲ್ಲದೇ ಇದ್ದಾಗೂ ಒಂದೇ ಥರ ಇರಬೇಕು. ಇದು ನನ್ನ ಅನುಭವದ ಮಾತು. ಎಲ್ಲ ಅನುಕೂಲ ಕೊಟ್ಬಿಟ್ರೆ ನಾವು ದೇವ್ರನ್ನ ನೆನೆಸ್ಕೊಳ್ಳೋದಿಲ್ಲ. ಏನಾದ್ರು ಕಷ್ಟ ಕೊಟ್ಟಾಗ್ತಾನೆ, ಯಾಕಪ್ಪ ದೇವರೇ ರಾಯರೇ ನಂಗೆ ಇಂಥ ಸಂಕಟ ಇಂಥ ನೋವು ಕೊಟ್ಟೆ ಅಂತ ನಾವು ದೇವ್ರನ್ನ ನೆನೆಸ್ಕೊತೀವಿ. ಹಾಗಾಗಿ ಇದ್ದಾಗೂ ಒಂದೇ ಥರ ಇರಿ, ಇಲ್ಲದೇ ಇದ್ದಾಗೂ ಒಂದೇ ಥರ ಇರಿ. ಯಾರೆಲ್ಲ ಇವತ್ತು ಏಕಾದಶಿ ವ್ರತಾಚರಣೆ ಮಾಡ್ತಾಯಿದ್ದೀರಾ ಎಲ್ರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ. ತುಂಬ ಬಿಸಿಲಿದೆ, ನೋಡ್ಕೊಂಡು ಉಪವಾಸ ವ್ರತಾಚರಣೆ